ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ಎಷ್ಟು ಮುದ್ದು ಮುದ್ದಾಗಿರುವಂತ ಹೂಗಳು ನೋಡಿ, ಎಷ್ಟು ಚಂದ ಇದೆ ಅಲ್ಲ ಸ್ನೇಹಿತರೆ. ತುಂಬಾನೇ ಖುಷಿ ಕೊಡುತ್ತೆ ಅಂತಾನೆ ಹೇಳ್ಬೋದು. ಇದು ಗುಲ್ಬರ್ಗದಿಂದನೇ ತಗೊಂಡೋಗಿ ಹಾಕಿದಂಥದ್ದು ಪಿಂಕ್ ಕಲರ್ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಬಿಡುತ್ತೆ, ಅದು ನೆಲದಲ್ಲಿ ಇದೆಯಲ್ಲ, ಸಖತ್ತಾಗಿರುತ್ತೆ ಸ್ನೇಹಿತರೆ. ನಂತರ ಇಲ್ಲಿ ಒಂದು ಡೇರೆ ಹೂವಿನ ಗಿಡ, ಹಾಗೇನೆ ಆ, ಇದು ಬಂದ್ಬಿಟ್ಟು ಹಲಸಿನ ಹಣ್ಣಿಂದು ಸ್ನೇಹಿತರೆ. ಹಾಗೇನೆ ನೇರಳೆ ಹಣ್ಣಿನ ಗಿಡಗಳು, ಇದೆಲ್ಲ ಹೊಲದಲ್ಲಿ ಬೆಳೆಸೋದಿಕ್ಕೆ. ಇಷ್ಟೊತ್ತಿಗೆ ನಮ್ಮದ್ರಲ್ಲೂ ಒಂದು ಕಾಯಿ ಬಿಟ್ಟಿರ್ತಿತ್ತು ಸ್ನೇಹಿತರೆ. ಒಂದ್ ಕಾಯಿ ಏನು, ಎಷ್ಟೋ ಕಾಯಿ ಬಿಟ್ಟಿರೋದು. ಆದ್ರೆ ಬೇಸಿಗೆ ಬಿಸಿಲಿಗೆ ಅಮ್ಮ ನೀರೆಲ್ಲ ಹಾಕಕ್ ಆಗೋದಿಲ್ಲಲ್ಲ, ಇವಾಗ ಹುಷಾರಿಲ್ಲಲ್ಲ, ಹಾಗಾಗಿ ಒಣಗೋಗ್ಬಿಡ್ತು ಸ್ನೇಹಿತರೆ. ಮತ್ತೆ ಹಾಕ್ಬೇಕು ಸ್ನೇಹಿತರೆ. ನಂತರ ಇಲ್ಲಿ ಅಮ್ಮನಿಗೋಸ್ಕರ ಮುದ್ದೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಮಗೆ ತಿಂಡಿ ಬೇರೆ ಏನೋ ಮಾಡಿದ್ದೆ ನಾನು, ಆದ್ರೆ ಚಿತ್ರಾನ್ನ ಪುಳಿಯೋಗರೆ ಏನೋ ಮಾಡಿದೆ ಸ್ನೇಹಿತರೆ. ಆದ್ರೆ ಅಮ್ಮಂಗ್ ಮುದ್ದೆ ಬೇಕಲ್ವಾ, ಹಾಗಾಗಿ ಮುದ್ದೆ ಮಾಡಿದೆ ಸ್ನೇಹಿತರೆ. ಮತ್ತೆ ಹೊಟ್ಟೆ ಹಸ್ವಾಗಿದೆ ಅಂತ ಹೇಳ್ತಾ ಇದ್ರು ಅವ್ರು. ಮುದ್ದೆ ಊಟ ಮಾಡ್ಬಿಟ್ರೆ ಇನ್ನು ಅನ್ನ ಬೇಡ ಏನು ಕೇಳೋದಿಲ್ಲ. ಹಾಗಾಗಿ ನಂತರ ಇಲ್ಲಿ ಬೇಳೆ ಸ್ನೇಹಿತರೆ, ನಮ್ಮ ಹೊಲ್ದಾಗ ಹಿಂದೆ ತೊಗರಿ ಬೇಳೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬಾನೇ ರುಚಿಯಾಗಿ ಬರುತ್ತೆ. ಹೋಳ್ಗೆ ಮಾಡ್ಲಿ, ಕರಿಗಡುಬು ಮಾಡ್ಲಿ, ಸಖತ್ತಾಗಿರುತ್ತೆ ಸ್ನೇಹಿತರೆ. ನನಗಂತೂ ಅಂಗಡಿ ಮನೇಲಿ ತೊಗೊಂಡ್ಬರ್ತೀವಲ್ವಾ, ಅದಕ್ಕಿಂತ ನಾವು ಬೆಳೆದಿದಿರುತ್ತೆ ನೋಡಿ, ತುಂಬಾನೇ ಖುಷಿ ಕೊಡುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ 1.5 ಸೇರಷ್ಟು ಬೇಳೆಯನ್ನ ಹಾಕಿದೀನಿ, ನೀರಿಟ್ಟಿದ್ದೀನಿ ನೋಡಿ ಸ್ನೇಹಿತರೆ. ನಾವು ಹೋಗಿದ್ದಿನ ಹೊರಗಡೆ ಸ್ಟವ್ ಇಟ್ಟರು ಸ್ನೇಹಿತರೆ. ನಾವು ಬರೋವರ್ಗುನು ಮತ್ತದಲ್ಲೇ ಇತ್ತು. ಏನಕ್ಕಂದ್ರೆ ನಾನ್ ವೆಜ್ ಎಲ್ಲ ಮಾಡ್ತಾ ಇದ್ವಿ ಒಳಗಡೆ. ನಮ್ಮನೆಲ್ಲ ಅಲ್ಲೂ ಅಷ್ಟೇ ತಗೊಂಡು ಹೋಗಾಗಿಲ್ಲ, ಹಾಗಾಗಿ ಹೊರಗಡೆನೆ ಮಾಡ್ಬೇಕಾಗಿತ್ತು. ಅದಕ್ಕೆ ಇಲ್ಲೇ ಇಟ್ಬಿಟ್ಟಿದ್ರು ಸ್ನೇಹಿತರೆ. ನಾವು ಬರೋವರ್ಗುನು ಅಮ್ಮ ಬಂದ್ಬಿಟ್ಟು, ನಾನು ಏನ್ ಮಾಡ್ತಾ ಇದ್ದೆ, ಮತ್ತೆ ಹೊರಗಡೆ ಇನ್ನೇನ್ ಇದನ್ ಮಾಡೋದಂತ ಹೇಳಿ ಆಯ್ತಂತ ಹೇಳಿ ಅಲ್ಲೇ ಇದನ್ ಮಾಡ್ತಿದ್ವಿ ಸ್ನೇಹಿತರೆ. ಹಾಗೇನೆ ಇನ್ನೊಂದೇನಂದ್ರೆ, ಎಲ್ಲ ಅಲ್ಲೇ ಇಟ್ಕೊಂಡ್ ಬಿಟ್ಟಿದೀವಿ ಸ್ನೇಹಿತರೆ. ನೋಡಿ, ಆ ಕಡೆ ಒಂದು ಇದು ಮೀನ್ ಸಾಂಬಾರ್ ಮಾಡಿದ್ವಲ್ಲ, ಆ ಪಾತ್ರೆ ಇದೆ. ಮೀನ್ ಸಾಂಬಾರ್ ಅಲ್ಲ ಸ್ನೇಹಿತರೆ, ಚಿಕನ್ ಸಾಂಬಾರ್ ಮಾಡಿದ್ವಿ, ಅದು ಒಂದ್ ಕಡೆ ಇತ್ತು. ಹಾಗೇನೆ ಈ ಕಡೆ ಎಲ್ಲ ತಿಂಡಿ ಮಾಡಿದ ಪಾತ್ರೆಗಳು, ಅದು ಸ್ವಲ್ಪನೇ ಜಾಗ ಅಲ್ವಾ ಅಲ್ಲಿ, ಹಾಗಾಗಿ ಅಷ್ಟೇ ಇದ್ರಲ್ಲಿ ಎಲ್ಲಾನು ಇಟ್ಕೊಂಡಿದ್ವಿ. ಮತ್ತೆ ಇನ್ನೇನ್ ಪದೇ ಪದೇ ಒಳಗಡೆ ಹೋಗೋದು, ತಗೊಂಡ್ ಬರೋದು, ಈ ತರ. ಹಾಗೆ ಅಲ್ಲೇ ಕುತ್ಕೊಂಡೆಲ್ಲ ಊಟ ಮಾಡ್ತಿದ್ವಿ, ಮತ್ತೆ ಎತ್ತಿಟ್ಬಿಡ್ತಿದ್ವಿ. ಈ ರೀತಿಯಾಗಿ ತೊಳೆದಿಡ್ತಿದ್ವಲ್ವಾ, ಕ್ಲೀನ್ ಆಗಿರೋದು ಸ್ನೇಹಿತರೆ. ಇಲ್ಲಿ ಬೇಳೆನ ಹಾಕ್ತಾ ಇದ್ದೀನಿ ನೋಡಿ. ತುಂಬಾನೇ ಚೆನ್ನಾಗಂದ್ರೆ ಚೆನ್ನಾಗಾಗಿತ್ತು ಸ್ನೇಹಿತರೆ. ಅಮ್ಮ ಇದು ಬೇಳೆ ಹಾಕ್ತಾ ಇದೀನಿ ಅಂತ ಅಷ್ಟೇ ಹೇಳ್ತಾ ಇದೀನಲ್ವಾ, ಏನ್ ಸ್ಪೆಷಲ್ ಅಂತ ಹೇಳಲೇ ಇಲ್ಲಲ್ಲ ಸ್ನೇಹಿತರೆ ನಿಮಗೆ. ಹಾಗೇನೆ ಇಲ್ಲಿ ಬಂದಿ ನೋಡಿ, ಅಡಿಕೆ ಪಟ್ಟೆ ಸ್ನೇಹಿತರೆ. ಫ್ರೆಶ್ ಆಗಿರುವಂತ ತಾಜಾ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ ಮೇಲೆ ಹೋಳಿಗೆ ಮಾಡಿ ಮಾಡಿ ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾ. ಹಾಗೇನೆ ದೊಡ್ಡ ಅಡಿಕೆ ಪಟ್ಟೆಗಳೆಲ್ಲ, ನಾವು ದೊಡ್ಡವ್ರು ಮಲ್ಕೋಬಹುದು ಅಷ್ಟು ದೊಡ್ಡ ಅಡಿಕೆ ಪಟ್ಟೆಗಳೆಲ್ಲ ಸಿಗುತ್ತೆ ಒಂದೊಂದ್ಸಲ. ತುಂಬಾನೇ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚಂದ ಇದೆ ಗೊತ್ತಾ. ಅದನ್ನ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿತ್ತು. ಹಾಗಾಗಿ ಹೋಳಿಗೆ ಮಾಡ್ತೀನಲ್ವಾ, ಅದ್ರ ಮೇಲೆ ಹಾಕೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ ಮಗ ಹಾಗೆ ನಮ್ ಚಿಕ್ಕಮ್ಮ ಕಟ್ ಮಾಡ್ತಾ ಇದಾರೆ ಸ್ನೇಹಿತರೆ. ನಂತರ ಇಲ್ಲಿ ಬಂದ್ಬಿಟ್ಟು ಬೇಳೆ ನೋಡಿ ಕುದೀತಾ ಇತ್ತಲ್ವಾ, ಈ ನೊರೆ ಎಲ್ಲ ಬರುತ್ತಲ್ವಾ, ಇದನ್ನೆಲ್ಲ ತೆಗ್ದು ಹಾಕ್ತಾ ಇದೀನಿ ಸ್ನೇಹಿತರೆ ಸೌಟಲ್ಲಿ. ಚೆನ್ನಾಗಿ ರುಚಿಯಾಗಿ ಬರುತ್ತೆ ಸ್ನೇಹಿತರೆ. ಹಾಗೇನೆ ಏನ್ ಸ್ಪೆಷಲ್ ಅಂದ್ರೆ, ನಾವು ಊರಿಗೆ ಹೊರಡ್ತೀವಿ ಅನ್ನೋದೇ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಅಂದ್ರೆ ಊರಿಗೆ ಸ್ನೇಹಿತರೆ ಹೊರಡ್ಬೇಕಾಗಿತ್ತು. ಇನ್ನೇನ್ ಮಕ್ಳಿಗೆಲ್ಲ ಸ್ಕೂಲ್ ಎಲ್ಲ ಪ್ರಾರಂಭ ಆಗಿತ್ತು, ಹಾಗಾಗಿ ನಾವು ತುಂಬಾ ದಿನ ಆಗಿತ್ತಲ್ಲ ಸ್ನೇಹಿತರೆ. ಮತ್ತೆ ಎಷ್ಟ್ ದಿನ ಇರಕ್ಕಾಗುತ್ತೆ ಹೇಳಿ, ಬಂದೇ ಬರ್ಬೇಕು. ಹಾಗಾಗಿ ನಮ್ಮ ಅಮ್ಮನ್ಗೆ ಏನಂದ್ರೆ ಸ್ನೇಹಿತರೆ, ಹೋಳಿಗೆ ಆಗ್ಲಿ, ಕರ್ಗೆಡಬಾಗ್ಲಿ, ಏನೇ ಒಂದ್ ಇದು ಮಾಡಿದ್ರು 1-2 ದಿನ ಚೆನ್ನಾಗಿ ನೆಮ್ಮದಿಯಾಗಿ ತಿನ್ಬೇಕು. ನಾವು ಊರಿಗೆ ಹೊರಡ್ತೀವಿ ಅನ್ಕೊಳ್ಳಿ ಸ್ನೇಹಿತರೆ, ಊರಿಗೆ ಹೊರಟಿದ ದಿನನೇ ಮಾಡಿದ್ವಿ ಅಂದ್ರೆ, ಈಗ ಊರಿಗೆ ಹೊರಡಕ್ ಗಡಿ ಬಿಡಿಯಲ್ಲಿ ಇರ್ತೀವಿ, ಆ ಬ್ಯಾಗ್ ಜೋಡಿಸ್ಕೊಂಡ್ವಾ, ಇದನ್ನ ಅದನ್ನ ಈ ತರ ನಮ್ಮ ನಾನಾ ತರದ್ ಯೋಚನೆ ಮಾಡ್ತಾ ಇರ್ತೀವಿ. ಹಾಗಾಗಿ ಸರಿಯಾಗಿ ತಿನ್ನಲ್ಲ ಗಡಿ ಬಿಡಿಯಲ್ಲಿ. ಮತ್ತೆ ತುಂಬಾ ದೂರ ಬರೋದು, ಊರಿಗೆ ಬರೋ ದಿನ ಎಲ್ಲ ಸ್ನೇಹಿತರೆ ಊಟ ಎಷ್ಟಿರುತ್ತೆ ಅಂದ್ರೆ, ಸ್ವಲ್ಪ ಸ್ವಲ್ಪ ಊಟಗಳು ಮಾಡುವಂಥದ್ದು, ಊಟ ಮಾಡೋದು. ಏನಕ್ಕಂದ್ರೆ ಬಸ್ಸಲ್ಲಿ ದೂರ ಬರುವಂಥದ್ದು ಸ್ನೇಹಿತರೆ. ಹಾಗಾಗಿ ಸುಮ್ನೆ ಒಂದೇ ಇದಕ್ಕಿರೋದಿಲ್ಲ, ಹಾಗಾಗಿ ಲಿಮಿಟ್ ಆಗಿ ಊಟ, ಸ್ವಲ್ಪನೇ ಊಟ, ಈ ತರ ಸ್ನೇಹಿತರೆ ಊರಿಗೆ ಬರೋದಿನ. ಹಾಗಾಗಿ ಚೆನ್ನಾಗಿ ಊಟ ಮಾಡಲ್ಲ ಅಂತೇಳಿ ನಮ್ಮಮ್ಮ ಮುಂಚೆನೆ, ಹಾಕಮ್ಮ ಬೇಳೆ ಹಾಕು ಮಾಡು, 1-2 ಮಕ್ಳೆಲ್ಲ ಕೈಲಿ ಹಿಡ್ಕೊಂಡು ತಿಂತಾರೆ, ಚೆನ್ನಾಗಿರುತ್ತೆ ಆ ತರ. ಹಾಗಾಗಿ ಸ್ವಲ್ಪ ಹೆಚ್ಚಿಗೆನೆ ಹಾಕು ಅಂತ ಹೇಳಿದ್ರು. ಹಾಗಾಗಿ 1.5 ಸೇರು ಹಾಕಿದೆ ಸ್ನೇಹಿತರೆ. ಮನೆ ಬೇಳೆನೆ ಅಲ್ವಾ, ತುಂಬಾನೇ ಚೆನ್ನಾಗಿ ರುಚಿಯಾಗಿರುತ್ತೆ. ನನಗಂತೂ ತುಂಬಾನೇ ಖುಷಿ. ಹಾಗೇನೆ ಇನ್ನೊಂದ್ ಏನಂದ್ರೆ, ನಮ್ಮಮ್ಮ ಯಾವಾಗ್ಲೂ ಹೇಳ್ತಾರೆ, ನಿಮ್ಮ ಅಪ್ಪನ ಹೊಲದಲ್ಲಿ ಬೆಳೆದಿದ್ದು ಅಂತ ಹೇಳಿ. ತುಂಬಾನೇ ಒಂಥರ ನಮ್ಮ ಹೊಲದಲ್ಲಿ ನಾವು ಬೆಳೆದ್ ತಿಂತೀವಲ್ವಾ, ಅದು ನನಗೆ ತುಂಬಾನೇ ಖುಷಿ ಕೊಡುವಂಥದ್ದು ಸ್ನೇಹಿತರೆ. ನನಗೆ ತುಂಬಾನೇ ಇಷ್ಟ ಆ ತರದ್ದೆಲ್ಲ.
ಹಾಗೇನೆ ಎಲ್ರೂನು ನಿಂತ್ಕೊಂಡು ಮಾತಾಡ್ತಾ ಇದ್ರು. ಅದು ಒಂಥರ ಚಂದ ಸ್ನೇಹಿತರೆ. ಏನೇ ಒಂದ್ ಮಾಡ್ತಾ ಇರ್ಲಿ, ನಾನೊಂದು ಬಟ್ಟೆ ತೊಳಿತಾ ಇದ್ದೆ ಅನ್ಕೊಳ್ಳಿ, ಯಾರಾದ್ರೂ ಒಬ್ರು ಬರೋರು ಮಾತಾಡ್ಸೋರು, ಊಟ ಆಯ್ತಾ ಅಮ್ಮಯ್ಯ, ಏನ್ ಮಾಡ್ತಾ ಇದೀಯಾ, ಏನ್ ಅಡ್ಗೆ ಮಾಡಿದ್ದೆ, ಈ ತರ ಎಲ್ಲ ಸ್ನೇಹಿತರೆ. ಅದು ತುಂಬಾನೇ ಖುಷಿ ಕೊಡುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ತರ ಇದ್ದಾಗ ಏನ್ ಗೊತ್ತಾ, ನಮ್ಮ ಇದ್ರಲ್ಲಿ ಬೇರೆ ಯಾವ್ದೇ ಆಲೋಚನೆಗಳು ಏನು ಬರೋದಿಲ್ಲ ಸ್ನೇಹಿತರೆ. ಯಾಕಂದ್ರೆ ಎಲ್ರ ಜೊತೆನೂ ಆತರ ಖುಷಿಯಾಗಿ ನಕ್ಕಂತ ಮಾತಾಡ್ಕೊಳ್ತಾ ಇರ್ತೀವಿ. ಹೆಚ್ಚಿಗೆ ಅಂದ್ರೆ ಏನ್ ಗೊತ್ತಾ, ಯಾವ್ದೇ ಒಂದು ಟೆನ್ಷನ್, ಯಾವ್ದೇ ಒಂದು ಏನು ಇದಿರಲ್ಲ ಸ್ನೇಹಿತರೆ. ಇರುತ್ತೆ, ಇಲ್ಲ ಅಂತ ಹೇಳಲ್ಲ, ಮನುಷ್ಯ ಅಂತ ಅಂದ್ಮೇಲೆ ಇದ್ದೇ ಇರುತ್ತೆ ಸ್ನೇಹಿತರೆ. ಆದ್ರೂ ಏನಂದ್ರೆ ಸ್ವಲ್ಪ ಅಷ್ಟೊಂದು ಒತ್ತಡ ಇರೋದಿಲ್ಲ ಸ್ನೇಹಿತರೆ. ಒಂಥರ ಆರಾಮ್ ಇದು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಂತರ ಇಲ್ಲಿ ಎಲ್ಲ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗೇನೆ ಇನ್ನ ಅಮ್ಮ ಏನೇನ್ ಸ್ಪೆಷಲ್ ಎಲ್ಲ ಮಾಡಿದ್ರು ಅಂತ ನಿಮ್ಗೆ ಹೇಳೇ ಇಲ್ವಲ್ವಾ. ಬೇ ಇದು ಮಾಡ್ತೀವಿ, ಬೇಳೆ ಹಾಕೋನಲ್ವಾ, ಹೋಳ್ಗೆ ಮಾಡಿದ್ವಿ ಅವತ್ ಸಾಯಂಕಾಲ. ಅದೆಲ್ಲ ಮಳೆ ಬಂದ್ಬಿಡ್ತು ಸ್ನೇಹಿತರೆ ಫುಲ್ಲು. ಹಾಗಾಗಿ ನೋಡಿ, ಕರೆಂಟ್ ಬೇರೆ ಇರ್ಲಿಲ್ಲ. ಅದಕ್ಕೆ ಎಷ್ಟೋ ತನಕ ಕಾಯ್ದು ನಮ್ಮಮ್ಮ ಏನ್ ಮಾಡಿದ್ರು, ತಗೊಂಡ್ ಬರಮ್ಮ ಇಲ್ಲಿ ನಾನು ರುಬ್ಕೊಡ್ತೀನಿ ಅಂತ ಹೇಳಿ ಸಾಂಬಾರಿಗೆ ನೋಡಿ ಖಾರನು ಇದ್ರಲ್ಲೇ ರುಬ್ಕೊಟ್ಟಿದ್ರು ಸ್ನೇಹಿತರೆ. ನಾನ್ ರುಬ್ತೀನಮ್ಮ ಅಂತಂದ್ರು ಕೇಳೋ ಹಾಗೆ ಇಲ್ಲ ಸ್ನೇಹಿತರೆ. ಎಷ್ಟ್ ಹೇಳಿದ್ರು ಕೇಳಲ್ಲ, ನಮ್ಮಮ್ಮನೇ ಮಾಡ್ಬೇಕು. ಹಾಗೇನೆ ನಮ್ಮಮ್ಮಂದ್ ಇನ್ನೊಂದು ಏನ್ ಸ್ವಭಾವ ಅಂದ್ರೆ ಸ್ನೇಹಿತರೆ, ಏನೇ ಕೆಲ್ಸಗಳಾಗ್ಲಿ ಅದು ಮಾಡ್ಬಿಟ್ಟು ಮುಗಿಸಿ ಕುತ್ಕೊಳ್ಳೋಣ, ಆರಾಮಾಗಿ ಕುತ್ಕೊಳ್ತೀವಿ ಅವಾಗ ನೆಮ್ಮದಿಯಾಗಿ. ಅಲ್ಲೇ ಎಲ್ಲ ಇಟ್ಕೊಂಡ್ಬಿಟ್ಟು ನಾವು ಕುತ್ಕೊಂಡ್ವಿ ಅಂದ್ರೆ ಅದು ಮಾಡೋದು ಎಷ್ಟೊತ್ತಾಗುತ್ತೆ. ಅದ್ರ ಬದ್ಲಿಗೆ ಕೆಲಸ ಫಾಸ್ಟ್ ಫಾಸ್ಟ್ ಮುಗಿಸಿ ಕುತ್ಕೊಂಡ್ವಿ ಅಂದ್ರೆ ನಮಿಗೊಂದು ನೆಮ್ಮದಿ ಇರುತ್ತೆ. ಆ ತರ ಇದು ನನಗೇನಂದ್ರೆ, ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ, ಆಮೇಲಿಂದ ಮಾಡ್ಕೊಳ್ಳೋಣ, ಈ ತರ ಹೇಳ್ತಿರ್ತೀನಿ. ಕಾಲ್ ನೋವು ಅದು ಇದು ಅಂತ ಹೇಳ್ತಾ ಇರ್ತಾರಲ್ವ, ಸ್ವಲ್ಪ ಹೊತ್ತು ಕುತ್ಕೊಳ್ಳಮ್ಮ ಮಾಡೋಣ ಅಂತಂದ್ರೆ ಇಲ್ಲ ಸ್ನೇಹಿತರೆ, ಅದನ್ನ ಮಾಡ ಹಾಕ್ಬಿಡ್ಬೇಕು ಆ ತರ ಸ್ನೇಹಿತರೆ. ಹಾಗೇನೆ ಬೇಳೆನು ಎಲ್ಲ ಸ್ವಲ್ಪ ಅವಾಗಿನ ಪೂರ್ತಿ ಹೋಳ್ಗೆ ಮಾಡೋಷ್ಟು ಮಾತ್ರ ರುಬ್ಬಿದ್ದು, ಉಳಿದಿದಂಥದ್ದೆಲ್ಲದನ್ನು ಹಾಗೇನೆ ಇಟ್ಟಿದ್ವಿ. ನೆಕ್ಸ್ಟ್ ಡೇ ನಾವು ಊರಿಗೆ ಹೊರಡೋ ದಿನ ಕರಿಗೇಡು ಬೆಲ್ಲ ಮಾಡಿದ್ವಿ. ಅವತ್ತಿನ ದಿನ ಯಾರೆಲ್ಲ ಬಂದಿದ್ರು, ಹೇಗಿತ್ತು ಅನ್ನುವಂಥದ್ದು ನೆಕ್ಸ್ಟ್ ಬರುತ್ತೆ ಸ್ನೇಹಿತರೆ, ನೋಡಿ ಅದನ್ನ. ಊರಲ್ಲಿ ಸ್ನೇಹಿತರೆ ಒಂದೊಂದ್ಸಲ ಯಾವ ರೀತಿ ಇರ್ತಿತ್ತು ಅಂದ್ರೆ, ಕರೆಂಟ್ ಹೋಗಿದ್ ಬರ್ತಾನೆ ಇರ್ಲಿಲ್ಲ ಸ್ನೇಹಿತರೆ, ಅಷ್ಟು ಇದು ಆಗ್ತಿತ್ತು. ಹಾಗೇನೆ ಸ್ವಲ್ಪ ಮಳೆ ಬಂದ್ರು ಸಾಕು ಹೋಗಿದ್ ಕರೆಂಟ್ ಬರ್ತಾನೆ ಇರ್ಲಿಲ್ಲ. ಹಳ್ಳಿಯಲ್ಲಿ ಹಾಗೇನೆ ಸ್ನೇಹಿತರೆ. ಆದ್ರೂ ಇವಾಗೆಲ್ಲ ನಿರಂತರ ಜ್ಯೋತಿ ಅಂತ ಹೇಳ್ತಾರಲ್ವಾ, ನಿರಂತರ ಅವಾಂತರ ಅಂತ ಹೇಳ್ತಾರೆ. ಆ ರೀತಿಯಾಗಿ ಸ್ನೇಹಿತರೆ, ಒಂದೊಂದ್ಸಲ ಇತ್ತು ಅಂದ್ರೆ ಚೆನ್ನಾಗಿರುತ್ತೆ, ಒಂದೊಂದ್ಸಲ ಹೋಗಿತ್ತು ಅಂದ್ರೆ ಆ ರೀತಿಯಾಗಿರುತ್ತೆ. ಏನು ಮಾಡೋದಕ್ಕಾಗಿಲ್ಲ, ಕೆಲವೊಂದು ಪ್ರಾಬ್ಲಮ್ಗಳು ಇರುತ್ತೆ. ಹೀಗೇನೆ ಸ್ನೇಹಿತರೆ. ನಂತರ ಇಲ್ಲಿ ಬಂದ್ಬಿಟ್ಟು ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ಸ್ನೇಹಿತರೆ. ಒಂದ್ 2 kg ಅಷ್ಟು ಹಿಟ್ಟನ್ನ ಕಲಿಸ್ತಾ ಇದ್ದೀನಿ, ಮೈದಾ ಹಿಟ್ಟು. ಕರ್ಜಿಕಾಯಿ ಮಾಡೋದಕ್ಕೆ, ಹೋಳ್ಗೆ ಮಾಡೋದಕ್ಕೆ ಬೇರೆ ಸಪ್ರೇಟ್ ಆಗಿ ಕಲ್ಸಿಟ್ಟಿದ್ದೆ ಸ್ನೇಹಿತರೆ. ಹೋಳ್ಗೆ ಮಾಡೋದಕ್ಕೆ ಮೆದುವಾಗಿರ್ಬೇಕಲ್ವಾ, ಸ್ಮೂತ್ ಆಗಿಟ್ಟು, ಹಾಗಾಗಿ ಅದು ಬೇರೆ ಕಲ್ಸಿದೆ. ಇದು ಬಂದ್ಬಿಟ್ಟು ಕರ್ಜಿಕಾಯಿ ಮಾಡೋದಕ್ಕೆ ಕಲಿಸ್ತಾ ಇರುವಂತದ್ದು ನೋಡಿ. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಎಣ್ಣೆ ಎಲ್ಲ ಹಾಕೊಂಡು ಸ್ವಲ್ಪ ಕಲಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗೇನೆ ಇನ್ನೊಂದೇನಂದ್ರೆ, ಹೋಳ್ಗೆ ಆಗ್ಲಿ, ಕರ್ಜಿಕಾಯಿ ಆಗ್ಲಿ, ಕರ್ಗಡಬ್ಗಾಗ್ಲಿ, ಅದಕ್ಕೆ ಆಗ್ಲಿ, ಬೇರೆ ಊರುಗಳಿಗೆ ತಗೊಂಡ್ ಹೋಗ್ಬೇಕಂದ್ರೆ ಅರಿಶಿನ ಪುಡಿ ಹಾಕ್ಬಾರ್ದು ಅಂತ ಹೇಳ್ತಾರಮ್ಮ ನಮ್ಮಮ್ಮ ಸ್ನೇಹಿತರೆ. ಹಾಗಾಗಿ ಅವ್ರ ಹೆಚ್ಚಿಗೆ ಇದನ್ನ ಮಾಡ್ಸೋದಿಲ್ಲ, ಅರಿಶಿನ ಪುಡಿ ಹಾಕ್ಬೇಕು, ಆದ್ರೆ ಬೇಡ ಬೇಡ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಹಾಗೆ ಮಾಡ್ತೀವಿ. ಬೇರೆ ದೂರಗಳಿಗೆಲ್ಲ ತಗೊಂಡ್ ಹೋಗ್ಬೇಕಂದ್ರೆ ಹಾಗೆ ಮಾಡಬಾರ್ದಂತೆ ಸ್ನೇಹಿತರೆ. ನಂತರ ಇಲ್ಲಿ ನೋಡಿ, ಕರ್ಜಿಕಾಯಿ ಮಾಡೋದಿಕ್ಕೆ ಹಾಗೇನೆ ಉಂಡೆ ಸ್ನೇಹಿತರೆ. ನನಗೆ ನಮ್ಮಮ್ಮ ಮಾಡುವಂಥದ್ದು ಶೇಂಗಾ ಬೀಜ ಹಾಗೇನೆ ಕಡ್ಲೆ ಎಲ್ಲ ಹಾಕಿ ಮಾಡ್ತೀವಲ್ವಾ ತಂಬಿಟ್ಟು, ಅದು ಇಷ್ಟ ಸ್ನೇಹಿತರೆ. ಹಾಗಾಗಿ ನಮ್ಮಮ್ಮ ಅದನ್ನು ಸ್ವಲ್ಪ ಮಾಡಿದ್ರು. ಕರ್ಜಿಕಾಯಿ, ಕರಿಗಡುಬು, ಹೋಳಿಗೆ ಎಲ್ಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೇನೆ ಇದಿಷ್ಟನ್ನು ಮಾಡಿದ್ರು ನಾವೇ ತಿನ್ಲಿಲ್ಲ ಸ್ನೇಹಿತರೆ. ಎಲ್ರಿಗೂನು ನೀವು ನೋಡ್ತಿರಲ್ವಾ, ಹಿಂಗ್ ಎಲ್ರೂ ಬರ್ತಾ ಇರ್ತಾರೆ. ಹಾಗೇನೆ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟು ನಾವುನು ಸ್ವಲ್ಪನೇ ತಗೊಂಡ್ ಬಂದಿದಂಥದ್ದು. ನಾನ್ ಮಾಡ್ತೀನಮ್ಮ ಊರಲ್ಲಿ, ಬೇಡ ಅಂತಂದ್ರು ನಮ್ಮಮ್ಮಂಗೆ ಆಸೆ, ಮಕ್ಳು ಮೊಮ್ಮಕ್ಳು ಅಳಿಯ ತಿನ್ಬೇಕು ಅನ್ನುವಂಥದ್ದು. ನಮ್ಮನೆಯವ್ರೇನ್ ಹೆಚ್ಚಿಗೆ ಸ್ವೀಟ್ ಎಲ್ಲ ಇಷ್ಟಪಡೋದಿಲ್ಲ, ನಾವೇನೆ ಸ್ನೇಹಿತರೆ. ನಂತರ ಇಲ್ಲಿ ಊರಿಗೆ ಹೊರಡ್ಬೇಕು ಅಂದ್ರೆ ಬಟ್ಟೆಗಳೆಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕಲ್ವಾ. ಹಾಗಾಗಿ ಇದು ಮಂಚ ಏನಿದೆಯಲ್ಲ, ಈ ಮಂಚದ ಮೇಲೆ ನಾವು ಹೋಗಿದ್ದ ದಿನ ನಮ್ಮ ಬ್ಯಾಗ್ಗಳಲ್ಲಿ ಇಟ್ಟವು ಸ್ನೇಹಿತರೆ. ಕೆಳಗಡೆ ಇಡೋಣಮ್ಮ ಅಂದ್ರೆ ನಮ್ಮಮ್ಮ ಬಂದ್ಬಿಟ್ಟು ಬೇಡ, ಇಲ್ಲೇ ಇರ್ಲಿ ಇಲ್ಲೇ ಇರ್ಲಿ ಅಂತೇಳಿ ಅಲ್ಲೇ ಇಟ್ಟಿದ್ರು. ಹಾಗಾಗಿ ಎಲ್ಲ ವಾಶ್ ಮಾಡಾಕಿದ್ದೆ. ಮಗ ಅವ್ರ ಅಪ್ಪಾಜಿ ಬಟ್ಟೆಗಳೆಲ್ಲ ತಗೊಂಡ್ ಬಂದಿದ್ದ, ಶರ್ಟ್ ಪ್ಯಾಂಟ್ ಶರ್ಟ್ಗಳು ಎಲ್ಲದು. ಹಾಗೇನೆ ನಮ್ಮ ಡೈಲಿ ಯೂಸ್ ಬಟ್ಟೆಗಳೆಲ್ಲ. ಮಳೆ ಒಂದ್ ಬರ್ತಿತ್ತಲ್ಲ ಸ್ನೇಹಿತರೆ, ಬಟ್ಟೆ ಒಣಗ್ಸೋದು ತುಂಬಾನೇ ಕಷ್ಟ ಆಗ್ತಿತ್ತು ಅಂತಾನೆ ಹೇಳ್ಬೋದು. ಬೆಳಗ್ಗೆ ಸ್ಟಾರ್ಟ್ ಆಯ್ತು ಅಂದ್ರೆ ರಾತ್ರಿ ಎಲ್ಲ ಸುಮ್ಮ ಬರ್ತಾನೆ ಇರೋದು. ಒಣಗಾಕೋದಕ್ಕೆ ಬಿಸಿಲು ಬಿದ್ರೆ ತಾನೆ ಚೆನ್ನಾಗ್ ಬಟ್ಟೆ ಒಣಗೋದು.
ಹಾಗಾಗಿ ನಂತರ ಎಲ್ಲ ಫೋಲ್ಡ್ ಮಾಡಿ ಎಲ್ಲ ಒಬ್ಬೊಬ್ಬರ ಒಂದೊಂದು ಬ್ಯಾಗಲ್ಲಿ ಇಟ್ಬಿಡ್ತೀನಿ ಸ್ನೇಹಿತರೆ. ಹಂಗೆ ಇಟ್ಬಿಟ್ರೆ ಕರೆಕ್ಟಾಗಿ ನಮಗೆ ತೆಗ್ದಿಟ್ಕೊಳಕ್ಕೂ ಸರಿ ಆಗುತ್ತೆ. ಹಾಗಾಗಿ ಆ ರೀತಿ ಮಾಡ್ತೀನಿ. ಈಗ ಎಲ್ಲವನ್ನು ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಊರಿಗೆ ಬಂದಾಗ ಇನ್ನೇನು ಐರನ್ ಮಾಡಿ ಎಲ್ಲ ಜೋಡಿಸಿಟ್ಕೊಳ್ಳೋದು ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗೇನೆ ಇನ್ನೊಂದೇನಂದ್ರೆ ಇಲ್ಲಿ ಟೈಮ್ ಬಂದ್ಬಿಟ್ಟು ಒಂದು 3:30 4 ಗಂಟೆ ಸಂಜೆ ಸ್ನೇಹಿತರೆ. ಆ ಸಮಯ ಇಲ್ಲಿ ಏನಂದ್ರೆ ಅಮ್ಮ ಹಾಗೇನೆ ಚಿಕ್ಕಮ್ಮ ಇವರೆಲ್ಲ ಟಿವಿ ನೋಡ್ಕೊಂಡು ಕುತ್ಕೊಳ್ಳೋರು. ನಾನೇನು ಅಷ್ಟು ಇದು ಮಾಡ್ತಿರ್ಲಿಲ್ಲ. ಮಕ್ಳೆಲ್ಲ ಆಟ ಆಡ್ತಿದ್ರಲ್ಲ ಅಲ್ಲೇ ನನಗೆ ಹೊರಗಡೆನೆ ಚಂದ ಒಂದು ತುಂಬಾ ಚೆನ್ನಾಗ್ ಅನ್ಸೋದು ಸ್ನೇಹಿತರೆ. ಹಾಗಾಗಿ ಅವರು ಎಲ್ಲ ನೋಡ್ತಾ ಟಿವಿ ನೋಡ್ತಾ ಕುತ್ಕೊಂಡಿದ್ರು. ನಾನು ಹಾಗೇನೆ ಅವ್ರ ಜೊತೆ ಮಾತಾಡ್ಕೊಳ್ತಾ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೇನೆ ನಮ್ಮ ಅಮ್ಮಂಗೆ ತುಂಬಾ 2-3 ದಿನದಿಂದನೇ ಅವ್ರಿಗೆ ಮುಂಚೆಯಿಂದಾನು ಅಷ್ಟೇನೆ ಸ್ನೇಹಿತರೆ ತುಂಬಾನೇ ಅಳು ಬರ್ತಾ ಇರುತ್ತೆ ಸ್ನೇಹಿತರೆ. ಎಷ್ಟ್ ದಿನ ಇದ್ರು ಇನ್ ಹೋಗ್ಬಿಡ್ತಾರಲ್ವಾ ಊರಿಗೆ ಹೋಗ್ತಾರೆ, ಇನ್ ಬರೋದ್ ನೆಕ್ಸ್ಟ್ ಇನ್ನೊಂದ್ ವರ್ಷಕ್ಕೆ, ಅಲ್ಲಿವರ್ಗುನು ಈ ತರ ಸ್ನೇಹಿತರೆ ಬರಲ್ಲ ಏನಿಲ್ಲ, ಮಧ್ಯದಲ್ಲಿ ಯಾವಾಗ್ಲೂ ಬರಲ್ಲ. ಆ ತರ ಅಳು ತುಂಬಾನೇ ಇದಿರುತ್ತೆ, ಆದ್ರೆ ತೋರ್ಸ್ಕೊಳಲ್ಲ. ನನಗೂನು ಅಷ್ಟೇನೆ ಸ್ನೇಹಿತರೆ, ಬರೋ ಟೈಮಿಗೆ ನೀವು ನೋಡಿ ತುಂಬಾ ಅಂದ್ರೆ ಬಹಳ ಇದ್ದು ಎಷ್ಟು ಖಂಡಿತವಾಗ್ಲೂನು ಎಲ್ರಿಗೂ ಎಲ್ಲಾ ಹೆಣ್ಮಕ್ಳಿಗೂನು ಅಷ್ಟೇನೆ ಸ್ನೇಹಿತರೆ. ಆದ್ರೆ ನನಗ್ ಸ್ವಲ್ಪ ಇನ್ನ ಅಮ್ಮನೊಬ್ಬಳನ್ನೇ ಬಿಟ್ಟು ಬರ್ಬೇಕಲ್ಲ, ಹುಷಾರಿಲ್ದೆ ಇರೋ ಕಾರಣದಿಂದ ಅದೊಂದ್ ಸ್ವಲ್ಪ ಇದು ಅನ್ನಿಸ್ತಾ ಇರುತ್ತೆ. ಆದ್ರೂನು ಒಂದು ಧೈರ್ಯ ಇರುತ್ತೆ ಸ್ನೇಹಿತರೆ. ಪರವಾಗಿಲ್ಲ, ಭಗವಂತನ ಮೇಲೆ ಬಹಳ ನಂಬಿಕೆ ಅಲ್ವಾ, ಹಾಗಾಗಿ ಭಗವಂತ ನೀನೇ ಕಾಪಾಡ್ಬೇಕು ಅನ್ನುವಂಥದ್ದು ಸ್ನೇಹಿತರೆ. ಹಾಗೆ ಬರುವಂಥದ್ದು ಸ್ನೇಹಿತರೆ. ಹೀಗೆ ಇರುತ್ತೆ ನನ್ನ ಒಂದು ಇದು ಸ್ನೇಹಿತರೆ. ಏನು ಮಾಡೋದಿಕ್ಕಾಗಲ್ಲ. ಮತ್ತೆ ಇಲ್ಲೂನು ನಮ್ಮ ಇದನ್ನ ನೋಡ್ಕೊಳ್ಬೇಕಲ್ವಾ. ಹಾಗಾಗಿ ಹತ್ರ ಇದ್ದಿದ್ದು ಒಂದೇ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿರೋದು ಅವಾಗವಾಗ ಹೋಗಿ ನೋಡ್ಕೊಂಡ್ ಬರ್ಬೋದಿತ್ತು. ಹಾಗಿರ್ತಿತ್ತು ಸ್ನೇಹಿತರೆ. ನಮ್ಮಮ್ಮ ಯಾವಾಗ್ಲೂ ಹೇಳೋದಷ್ಟೇ, ಎಲ್ರು ಹಬ್ಬಗಳಿಗೆ ಜಾತ್ರೆ ಅದು ಇದು ಅಂತ ಎಲ್ಲ ಬರ್ತಾರೆ, ನೀನೊಂದ್ಸಲನೂ ಬರೋದಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಹೇಳ್ತಿರ್ತಾರೆ. ಏನು ಮಾಡಕ್ಕಾಗಲ್ಲ, ನಮ್ದು ಪರಿಸ್ಥಿತಿ ಅದ್ ದೂರ ಇರೋದ್ರಿಂದ ಹೋಗೋದಿಕ್ಕಾಗಲ್ಲ, ಬರೋದಿಕ್ಕಾಗಲ್ಲ. ಆ ರೀತಿಯಾಗಿ ಇರುತ್ತೆ ಸ್ನೇಹಿತರೆ. ಒಟ್ಟಾರೆಯಾಗಿ ಚೆನ್ನಾಗಿದ್ರೆ ಸಾಕಷ್ಟೇನೆ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.